ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಆಲ್ರೆಡಿ ಕನ್ನಡ ಸಮಾಸಗಳ ಮೇಲೆ 2 ವೀಡಿಯೋ ಮಾಡಿ ಹಾಕಿದ್ದೀನಿ. ಯಾರ್ಯಾರು ಆ ವಿಡಿಯೋ ನೋಡಿಲ್ಲ ಮೊದಲು ಆ ವೀಡಿಯೋಸ್ನ ನೋಡ್ಕೊಬಂದು ನೆಕ್ಸ್ಟ್ ಈ ವಿಡಿಯೋಸ್ನ ನೋಡಿ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಇವತ್ತು ನಾನು ಉಳಿದಿರೋಂಥ 3 ಸಮಾಸಗಳನ್ನ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ಕ್ರಿಯಾ ಸಮಾಸ. ಕ್ರಿಯಾ ಸಮಾಸ ಎಂದರೆ ಪೂರ್ವ ಪದವು ದ್ವಿತೀಯ ವಿಭಕ್ತಿ ಪ್ರತ್ಯಯಕ್ಕೆ ಸಮವಾಗಿದ್ದು ಉತ್ತರ ಪದವು ಕ್ರಿಯಾಪದ ಅಥವಾ ಕೃದಾಂತವಿದ್ದು ಅವೆರಡೂ ಸೇರಿಯಾಗುವ ಸಮಾಸವೇ ಕ್ರಿಯಾ ಸಮಾಸ. ಕ್ರಿಯಾ ಅಥವಾ ಕ್ರಿಯೆ ಅಂದರೆ ಯಾವುದಾದ್ರೂ ಒಂದು ಕೆಲಸ ಆಗಿದೆಯಾ ಅಂತ ಹೇಳೋದಕ್ಕೆ ನಾವೇನಂತ ಕರಿತೀವಿ? ಕ್ರಿಯೆ ಅಂತ ಕರಿತೀವಿ. ಉದಾಹರಣೆ ನೋಡೋದಾದರೆ ಕೈಯನ್ನು ಪ್ಲಸ್ ಹಿಡಿ, ಕೈ ಹಿಡಿ. ಹಿಡಿದುಕೊಳ್ಳುವುದು ಅಂದರೆ ಹಿಡಿಯೋದು ಅಂದರೆ ಕ್ರಿಯೆ ನಡೆದಿದೆ ಅಲ್ಲಿ. ಕ್ರಿಯಾ ಸಮಾಸ ಡೆಫಿನೇಷನಲ್ಲೇ ಇದೆ, ಪೂರ್ವ ಪದದಲ್ಲಿ ದ್ವಿತೀಯ ವಿಭಕ್ತಿ ಪ್ರತ್ಯಯ ಇರಬೇಕು ಅಂತ. ಕೈಯನ್ನು ಅಂದರೆ ಅನ್ನು ಅನ್ನೋ ದ್ವಿತೀಯ ವಿಭಕ್ತಿ ಪ್ರತ್ಯಯ ಬತ್ತು. ಎರಡನೇದು ತಲೆಯನ್ನು ಅನ್ನು ವಿಭಕ್ತಿ ಪ್ರತ್ಯಯ ಬತ್ತು. ವಿಷವನ್ನು, ನೀರನ್ನು, ತಲೆಯನ್ನು, ಮುಡಿಯನ್ನು. ಹಾಗೆಯೇ ಉತ್ತರ ಪದದಲ್ಲಿ ಕ್ರಿಯಾಪದ ಇರಬೇಕು ಅಥವಾ ಕೃದಾಂತವಿರಬೇಕು. ಕ್ರಿಯೆ ಯಾವ ನಡೆದಿದೆ? ಹಿಡಿದುಕೊಳ್ಳೋದು, ಅದು ಮುಟ್ಟೋದು. ಕಾರು, ವಿಷ ಕಾರೋದು. ಉಣಿಸು, ತಗ್ಗಿಸಿ, ಕಟ್ಟು, ಇದೆಲ್ಲ ಕ್ರಿಯೆ ನಡೆದಿರೋದು. ಇಷ್ಟು ಈಸಿಯಾಗಿ ನೆನ್ಪಿಟ್ಕೋಬೋದು ಅಲ್ವಾ? ಉತ್ತರ ಪದದಲ್ಲಿ ಕ್ರಿಯೆ ನಡೆದಿರಬೇಕು, ಪೂರ್ವ ಪದದಲ್ಲಿ ದ್ವಿತೀಯ ವಿಭಕ್ತಿ ಇರಬೇಕು, ಅಷ್ಟೇ. ನೆಕ್ಸ್ಟ್ ಗಮಕ ಸಮಾಸ. ಗಮಕ ಸಮಾಸ ಎಂದರೆ ಪೂರ್ವ ಪದವು ಸರ್ವನಾಮ ಕೃದಾಂತಗಳಲ್ಲಿ ಒಂದಾಗಿದ್ದು ಉತ್ತರ ಪದದಲ್ಲಿರುವ ನಾಮಪದದೊಡನೆ ಸೇರಿ ಆಗುವ ಸಮಾಸವೇ ಗಮಕ ಸಮಾಸ. ಉದಾಹರಣೆ ನೋಡೋದಾದರೆ ಅವನು ಪ್ಲಸ್ ಹುಡುಗ, ಆ ಹುಡುಗ. ಅವಳು ಪ್ಲಸ್ ಹೆಂಗಸು, ಆ ಹೆಂಗಸು. ಅದು ಪ್ಲಸ್ ಕಲ್ಲು, ಆ ಕಲ್ಲು. ಇದು ಪ್ಲಸ್ ಮರ, ಈ ಮರ. ನೀವು ಇದರಲ್ಲಿ ಏನು ಗಮನಿಸ್ತಾ ಇದ್ದೀರಾ? ಆ, ಈ ಅಂದರೆ ಆ ಹುಡುಗ, ಈ ಹುಡುಗಿ, ಆ ಕಲ್ಲು, ಈ ಮರ. ಈ ರೀತಿ ಪೂರ್ವ ಪದದಲ್ಲಿ ನೀವು ಅವನು, ಅವಳು, ಅದು, ಇದು ಈ ರೀತಿ ಕೃದಾಂತಗಳನ್ನು ಗಮನಿಸ್ತಾ ಇದ್ದೀರಾ. ಉತ್ತರ ಪದದಲ್ಲಿ ನಾಮಪದಗಳಿದೆ. ಎಷ್ಟು ಈಸಿ ಅಂದರೆ ಆ ಹುಡುಗ, ಈ ಹುಡುಗ, ಈ ಕಲ್ಲು, ಆ ಮರ ಈ ರೀತಿ ಬಂದರೆ ಅದು ಗಮಕ ಸಮಾಸ. ತುಂಬ ಈಸಿ ನೆನ್ಪಿಟ್ಕೊಳ್ಳೋದು ಗಮಕ ಸಮಾಸನ. ನೆಕ್ಸ್ಟ್ ಬಹುರ್ವಿಹಿ ಸಮಾಸ. ಬಹುರ್ವಿಹಿ ಸಮಾಸ ಎಂದರೆ 2 ಅಥವಾ 2ಕ್ಕಿಂತ ಹೆಚ್ಚು ನಾಮಪದಗಳು ಸೇರಿ ಬೇರೊಂದು ಪದದ ಅರ್ಥವು ಪ್ರಧಾನವಾಗಿ ಉಳ್ಳ ಸಮಾಸಕ್ಕೆ ಬಹುರ್ವಿಹಿ ಸಮಾಸ ಅಂತ ಕರಿತೀವಿ. ಉದಾಹರಣೆ ನೋಡೋದಾದರೆ ಹಣೆಯಲ್ಲಿ ಪ್ಲಸ್ ಕಣ್ಣು ಉಳ್ಳವನು ಹಣೆಗಣ್ಣ. 3 ಪ್ಲಸ್ ಕಣ್ಣು ಉಳ್ಳವನು ಮುಕ್ಕಣ್ಣ. ಚಕ್ರವನ್ನು ಪ್ಲಸ್ ಪಾಣಿಯಲ್ಲಿ ಉಳ್ಳವನು ಚಕ್ರಪಾಣಿ. ಮದದಿಂದ ಪ್ಲಸ್ ಅಂದವಾದವನು ಮದಾಂಧ. ಹೀಗೆ ನೀವು ಅಬ್ಸರ್ವ್ ಮಾಡ್ತಾ ಹೋದರೆ ಹಣೆಯಲ್ಲಿ ಕಣ್ಣುಳ್ಳವನು ಹಣೆಗಣ್ಣ ಅಂತ ಕರೀತಾರೆ. 3 ಕಣ್ಣುಳ್ಳವನ್ನು ನಾವು ಏನಂತ ಕರಿತೀವಿ? ಮುಕ್ಕಣ್ಣ. ಚಕ್ರವನ್ನು ಪಾಣಿಯಲ್ಲಿ ಉಳ್ಳವನು, ಪಾಣಿ ಅಂದರೆ ಹೊಟ್ಟೆ, ಹೊಟ್ಟೆಯಲ್ಲಿ ಉಳ್ಳವನ್ನು ಏನಂತ ಕರಿತೀವಿ? ಚಕ್ರಪಾಣಿ. ಈ ರೀತಿ 2 ಅಥವಾ 2ಕ್ಕಿಂತ ಹೆಚ್ಚು ನಾಮಪದಗಳು ಸೇರಿ ಬೇರೊಂದು ಪದದ ಅರ್ಥವನ್ನು ನೀಡಿದ್ರೆ ಅದನ್ನೇ ನಾವು ಬಹುರ್ವಿಹಿ ಸಮಾಸ ಅಂತ ಕರಿತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತಷ್ಟು ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.